ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ. ಎಲ್ಲರೂ ಕೇಳ್ತಾ ಇದ್ರಿ ಏನ್ ಬ್ರೋ ದಾವಣಗೆರೆಯಿಂದ ದುರ್ಗ ಹೋಗ್ತೀರಾ, ಭರಮಸಾಗರ ಹೋಗ್ತೀರಾ, ಶಿವಮೊಗ್ಗ ಹೋಗ್ತೀರಾ, ಚನ್ನಗಿರಿ ಹೋಗ್ತೀರಾ, ಆರ್ಬಳ್ಳಿ ಹೋಗ್ತೀರಾ, ಎಲ್ಲೆಲ್ಲೋ ಹೋಗ್ತೀರಾ, ನಮ್ಮ ದಾವಣಗೆರೆ ಪಕ್ಕ ಇರೋ ಹರಿಹರಕ್ಕೆ ಬರ್ತಾ ಇಲ್ಲ, ನಮ್ಮ ದಾವಣಗೆರೆ ಪಕ್ಕ ಇರೋ ರಾಣಿಬೆನ್ನೂರಿಗೆ ಬರ್ತಾ ಇಲ್ಲ, ಯಾಕೆ ಬ್ರೋ ಅಂತ ಕೇಳ್ತಾ ಇದ್ರು. ನಮ್ಮ ಹರಿಹರ ರಾಣಿಬೆನ್ನೂರಿಗೆ ಸಪ್ರೇಟ್ ಆಗಿ ಸ್ಪೆಷಲ್ ಆಗಿ ಬರೋಣ ಅಂತ. ಹುಷಾರ್ ಬೇರೆ ಇದ್ದಿಲ್ಲ 2 ದಿವಸದಿಂದ. ಆ್ಯಕ್ಚುಲಿ ನಾನು ಒಂದು ದಿವಸ ಮುಂಚೆನೇ ಹೋಗಬೇಕಾಗಿತ್ತು. ನಿನ್ನೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿ ಒಂದು ದಿವಸ ಲೇಟ್ ಆಗ್ತಾ ಇದೆ. ಪ್ರೆಸೆಂಟ್ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಹರಿಹರದ ಗಣಪತಿ, ನಮ್ಮ ಹರಿಹರದ ಹಿಂದೂ ಗಣಪತಿ ತೋರಿಸೋ ಪ್ರಯತ್ನ ಮಾಡ್ತೀರಿ. ಹಾಗೆ ಈ ವಿಡಿಯೋ ಆದಮೇಲೆ ನಿಮಗೆ ಇನ್ನೊಂದು ಹರಿಹರದಲ್ಲಿ ಟೋಟಲ್ ಆಗಿ 2 ಗಣಪತಿ ಇದೆ. ಹರಿಹರ ಹಿಂದೂ ಗಣಪತಿ ಹಾಗೆ ಹರಿಹರಕ ರಾಜ ಗಣಪತಿ ಅಂತ 2 ಇದೆ. ಇವೆರಡು ವಿಡಿಯೋ ಆದಮೇಲೆ ನಿಮಗೆ ನೆಕ್ಸ್ಟ್ ಬರೋದೇ ನಮ್ಮ ರಾಣೆಬೆನ್ನೂರ್ಕ ರಾಜ ಗಣಪತಿ. ಬಟ್ ಕಂಟಿನ್ಯೂಸ್ ಆಗಿ ನಂದು 3-4 ವಿಡಿಯೋಗಳಂತೂ ಪಕ್ಕ ಬರ್ತವೆ. ಹರಿಹರದಲ್ಲಿ 2 ಗಣಪತಿ, ಅದಾದಮೇಲೆ ರಾಣೆಬೆನ್ನೂರು ಗಣಪತಿ ಬರುತ್ತೆ. ನಿಧಾನರು ಯಪ್ಪ, ಈ KSRTC ರಂಗ 10ಗೆ ಹೋಗ್ತಾರಪ್ಪ. ಬನ್ನಿ, ಭಾಳ ಜನ ಕೇಳ್ತಾ ಇದ್ರು ಬ್ರೋ ಬನ್ನಿ ಹರಿಹರಕ್ಕೆ ಬನ್ನಿ, ರಾಣೆಬೆನ್ನೂರಿಗೆ ಬನ್ನಿ ಅಂತ ಕರಿತಾ ಇದ್ರು. ನನಗೆ 2-3 ದಿವಸದಿಂದ ಹುಷಾರಿದ್ದಿಲ್ಲ, ಹಾಗಾಗಿ ಎಲ್ಲೂ ಹೋಗೋಕ್ಕಾಗಿದ್ದಿಲ್ಲ. ಇವತ್ತು ಹುಷಾರಿಲ್ಲ, ಇವತ್ತೇನು ಹುಷಾರಾಗಿದೆ ಅಂತಲ್ಲ, ಇವತ್ತು ಹುಷಾರಿಲ್ಲ. ಬಟ್ ಹುಷಾರಿಲ್ಲ ಅಂತ ಬಿಟ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಸರಿ ಅನಿಸಲ್ಲ. ಹಾಗಾಗಿ ಇದ್ದಿದ್ರಲ್ಲೇ ಸ್ವಲ್ಪ ಬೆಟರ್ ಆಗಿದ್ದೀವಿ, ಲೈಟಾಗಿ ಸ್ವಲ್ಪ ಕ್ಯೂರ್ ಆಗಿರೋದಕ್ಕೆ ಇವಾಗ ನಿಮಗೆ ನಮ್ಮ ಹರಿಹರದ ಹಿಂದೂ ಗಣಪತಿ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ, ನಿಮಗೆ ಸೀದಾ ಹರಿಹರದಲ್ಲೇ ಸಿಗ್ತೀನಿ. ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆಯಿಂದ ಔಟ್ಕಾರ್ಟ್ಸ್ PV ರೋಡಲ್ಲಿ ಬಂದಿದ್ದೀನಿ. ಇದೊಂದು ಸಿಗ್ನಲ್ ದಾಟಿದ್ರೆ ಮುಗೀತು. ನೆಕ್ಸ್ಟ್ ಬಾತಿಂದ ಆ ಕಡೆಗೆ ನಮ್ಮ ಹರಿಹರ. ಸಿಗ್ನಲ್ಗಳಿದ್ದರೂ ಸುಮ್ಮನೆ ಹೋಗ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಏನೂ ಇಲ್ಲಪ್ಪ. ಹೋದ ವರ್ಷ 18 ಅಡಿ ಅಗಲ 18 ಅಡಿ ಉದ್ದ ಇಟ್ಟಿದ್ರು. ಮೋಸ್ಟ್ಲಿ ನನ್ನ ಹತ್ರ ಫೋಟೋ ಏನಾದ್ರು ಇದ್ದರೆ ಡಿಸ್ಪ್ಲೇ ಆಗ್ತಾ ಇರ್ತೀನಿ ನೋಡಿ. ಆ ಗಣಪತಿ ನೋಡೋಕ್ಕೆ ನಾನು ನಮ್ಮ ಅಮ್ಮನ ಕರ್ಕೊಂಡು, ನಮ್ಮ ಸೊಸೆ ನಮ್ಮ ಬ್ರದರ್ನ ಕರ್ಕೊಂಡು ಹೋಗಿದ್ದೆ ನಾನು. ಎಕ್ಸ್ಪೆಷಲಿ ಆ ಗಣಪತಿ ನೋಡ್ಬೇಕಂತಾನೆ ಸಖತ್ತಾಗಿತ್ತು. ಈ ವರ್ಷನೂ ಸಹ ದೊಡ್ಡ ಗಣಪತಿನ ಇಟ್ಟಿದ್ದಾರೆ. ಆ ವಿಡಿಯೋನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಬನ್ನಿ, ಸೀದಾ ಹರಿಹರಕ್ಕೆ ಹೋಗ್ತಾ ಇರೋಣ. ಮಾತಾಡ್ಕೊತಾ ಇದ್ದೆ ಅಂದರೆ ಇಲ್ಲೇ ಲೇಟ್ ಆಗ್ಬಿಡುತ್ತೆ. ಪ್ರೆಸೆಂಟ್ ನಾನು ಇವಾಗ ಒಬ್ಬನೇ ಹೋಗ್ತಾ ಇಲ್ಲ, ಬೈಕಲ್ಲಿ ನಾನು ಹಾಗೆ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರ್ ಸಂಚಾರಿ ಗುರು GS ಸಂಚಾರಿ ಗುರು, ನಮ್ಮ ಗುರು ಸಹ ಬಂದಿದ್ದಾನೆ. ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು, ಯಾಕಂದರೆ ಭಾಳ ಹೆದರ್ತಾನಪ್ಪ ಹುಡುಗ. ನಾವು ಅಷ್ಟೇ ಡ್ರೈವಿಂಗ್ ಸೀಟ್ನ ಕೂತ್ಕೊಂಡಾಗ ಹೆಂಗೆ ರೋಡಿ ನೋಡಿತೀವಿ, ಹಿಂದ್ಗಡೆ ಕೂತ್ಕೊಂಡ್ವಿ ಅಂದರೆ ಸ್ವಲ್ಪನೇ ಮೀಟರ್ ಇರಲ್ಲ. ಎಲ್ಲ ರೈಡರ್ಸ್ಗೂ ಅಷ್ಟೇ. ಏನೋ ಹಾಕ್ಕೊಂಡಿದ್ದಾರೆ, ಹಾಕೊಂಡಿದ್ದಾರೆ. ಪೆಟ್ರೋಲ್ ಬಂಕಿಂದ ಜಸ್ಟ್ ಹೊರಗಡೆ ಬಂದಿದ್ದಾರೆ. ಏನು ಗಲಾಟೆ ಇದಾರೆ ಮಾತ್ರ ಸೂಪರ್ ಆಗಿದೆ. ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ 6:40. 6:40 ದಾವಣಗೆರೆ ಬಿಟ್ವಿ. 6:40 ಹಳೆ ಬಾತಿಲಿದ್ದೀವಿ. ಗಾಳಿ ಅಂತರೂ ಹೆವಿ ವಿಂಡ್ ಬ್ಲಾಸ್ಟ್ ಇದೆ. ಸೀದಾ ನಿಮಗೆ ಹರಿಹರದಲ್ಲಿ ಸಿಗ್ತೇನೆ. ಬಿಡಿದು ನೋಡ್ತಾ ಇದ್ದಂಗೆ ಗೊತ್ತಾಗಿರುತ್ತೆ ನಮ್ಮ ದಾವಣಗೆರೆ ಸುತ್ತಮುತ್ತ ಇರೋರಿಗೆ. ಹರಿಹರ ಬಂದಿದ್ದೀನಿ ಇವಾಗ. ಹರಿಹರದ ಟ್ರಾಫಿಕಲ್ಲಿ ಸಿಳ್ಕೊಂಡು ಮುನ್ನೆ ನುಗ್ತಾ ಇರುವ DVG ಶಶಿ. ಎಲ್ಲಿ ನೋಡಿದ್ರು ಬರೀ ಟಪ್ಪಾಡಗಳೇ ಕಾಣ್ತಾ ಇರ್ತವೆ. ಮೈ ಗಾಡ್, ಇಲ್ಲೇನಾ? ರೈಟ್ ನಾನು ಸುಮ್ಮನೆ ಮಾತಾಡ್ಕೊಂತ ಹೋಗ್ತಾ ಇದ್ದೀನಿ. ನಮ್ಮ ಹರಿಹರದ ಹಿಂದೂ ಗಣಪತಿ. ನಾನು ಆ ಕಡೆಯಿಂದ ಬರ್ತಿದ್ದೆ ಅವಲ್ ಎಂಟ್ರೆನ್ಸ್. ಈ ಕಡೆಯಿಂದ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಪರವಾಗಿಲ್ಲ. ನಾನು ಪ್ರತಿ ವರ್ಷ ಆ ಕಡೆಯಿಂದ ಎಂಥದ್ದು ಸಲ ಬರ್ತಾ ಇದ್ನಲ್ಲ. ಆ ಕಡೆಯಿಂದ ಬಂದು ರೂಢಿ ನನಗೆ, ಈ ಕಡೆಯಿಂದ ರೂಢಿನೇ ಇಲ್ಲ. ಫಸ್ಟ್ ಟೈಮ್ ಹರಿಹರದ ಹಿಂದೂ ಗಣಪತಿ ಈ ಕಡೆಯಿಂದ ಎಂಟ್ರಿ ಕೊಡ್ತಾ ಇರೋದು. ಬನ್ನಿ, ಸೀದಾ ಅಲ್ಲೇ ಸಿಕ್ಬಿಡ್ತೀನಿ. ಸುಮ್ಮನೆ ವಿಡಿಯೋನ ಲೆಂತಿ ಮಾಡೋದು ಬೇಡ, ಗಣಪತಿ ಹತ್ರ ಹೋಗಿ ಸಿಕ್ಬಿಡೋಣ. ಅಲ್ಲಿ ಹೋದಾಗ ಸಾಂಗದನ್ನ ಹಾಕಿರ್ತಾರೆ. ಏನು ಮಾತಾಡೋಕ್ಕೋಗಲ್ಲ, ಸಿಂಪಲಾಗಿ ಗಣಪತಿನ ತೋರಿಸಿ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಆದರೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ. ಸರಿರೋ ಜಾಗ ಬಿಡ್ರು. ಏನು ಗುರು, ಈ ರೇಂಜ್ ಟ್ರಾಫಿಕ್ ಆಗೈತೆ. ಅವನು ಯಾರೋ ಆಟೋ ಇಟ್ಟು ಹೋಗ್ಯಾನ. ಬಾರೋಣ ಬರ್ತೈತಿ. ಹೆಂಗೆ ಮರ್ರಿ ನೀವು, ಹೆಂಗೆ ಬರ್ಬೇಕನ್ನೋ ಕಾಮ ಮತ್ತು ಮಕ